ಹಾಯ್ ಫ್ರೆಂಡ್ಸ್, ಪ್ರೇಮ ಪರೀಕ್ಷೆಯ 2ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಳ್ಳಿ ಥರ ಇದ್ಕೊಂಡೆ ತಾನೇ ನಿನ್ನ ಬಟ್ಟಿಗೆ ಹಾಕ್ಕೊಂಡಿರೋದು ನೋಡು ವಿಜಯ್, ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಅವಳು ಕಾರಲ್ಲೂ ಅಂತ ಓಡಾಡಿ ಬಂದ್ಯೋ ನಿಮ್ಮ ಅಪ್ಪನಿಗೆ ವಿಷ ಹಾಕಿ ನಾನು ವಿಷ ಕುಡಿದು ಸತ್ತೋಗ್ತೀವೋ ಅಷ್ಟೇ. ವಿಧಿಗೆ ಅವರು ಯಾವ ಮಾತು ಕೂಡ ಕಿವಿಗೆ ಹೋಗಲೇ ಇಲ್ಲ. ಅಮ್ಮನ ಬೆಂಕಿಲಿ ಸುಡೋ ಚಿತ್ರಣವೇ ಅವಳ ಕಣ್ಣು ಮುಂದೆ ಬರ್ತಾಯಿತ್ತು. ತನ್ನ ಅಮ್ಮ ಇಲ್ಲ ಅನ್ನೋ ಸತ್ಯ ಅರ್ಗಿಸ್ಕೊಳ್ಳೋಕ್ಕೆ ಆಗದೆ ಒದ್ದಾಡ್ತಿದ್ಲು. ನೋಡಿದ್ದೆ ವಿಜಯ್, ನಾವು ಸಾಯ್ತೀವಿ ಅಂದರೂ ಅಮ್ಮ ನಾನು ನಿಮ್ಮ ಮಗನ ಸಹವಾಸಕ್ಕೆ ಬರೋಲ್ಲ, ನಿಮ್ಮ ಮಗನಿಂದ ನಾನು ದೂರ ಇರ್ತೀನಿ ಅಂತ ಒಂದೇ ಒಂದು ಮಾತಾದರೂ ಅವ್ರ ಬಾಯಿಂದ ಬರ್ತಿದ್ಯಾ? ಎಲ್ಲಿ ಬರುತ್ತೆ? ಪೀಡೆ ಕಂಡವಳು ಮನೆ ಹಾಳು ಮಾಡೋಕ್ಕೆ ಹುಟ್ಟಿರೋದಲ್ವ? ನಮ್ಮ ಮನೆ ಸರ್ವನಾಶ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಇಂಥವಳಿಗೋಸ್ಕರ ನೀನು ಹೆತ್ತ ಅಪ್ಪ ಅಮ್ಮನನ್ನೇ ದೂರ ಮಾಡಿದ್ಯಾ? ನೀವು ಉದ್ಧಾರ ಆಗಲ್ಲ. ಅವರು ಕಟ್ಕೊಂಡ್ರೆ ನೀನೂ ಉದ್ಧಾರ ಆಗಲ್ಲ. ಇವಳಿಗೂ ಹೆತ್ತ ಕರುಳಿನ ಶಾಪ ತಟ್ಟುತ್ತೆ, ಸರ್ವನಾಶ ಆಗೋಗ್ತಾಳೆ ಅಂತ ಮಣ್ಣು ತೆಗೆದುಕೊಂಡು ಅವಳ ಮೇಲೆ ಎರಚಿ ನೆಟ್ಟಿಗೆ ಮುರಿದ ಶಾಪ ಹಾಕುತ್ತಾ ಇದ್ದಳು. ಅಮ್ಮ ಸಾಕು ನಿಲ್ಸಮ್ಮ, ಪಾಪ ಇನ್ನೆಷ್ಟು ಅಂತ ಶಾಪ ಹಾಕ್ತೀಯ? ಈಗಲೇ ಅರ್ಧ ಜೀವ ಆಗಿದ್ದಾಳೆ ಅವಳು, ಜೀವಂತವಾಗಿರುವಾಗಲೇ ಇನ್ನಷ್ಟು ಅಂದು ಆಡಿ ಸಾಯಿಸಬೇಡ. ಅವಳು ಮೊದಲೇ ಸೂಕ್ಷ್ಮ, ಮನಸ್ಸಿಗೆ ತಗೊಂಡು ಮತ್ತೆ ಜೀವಕ್ಕೆ ಏನಾದರೂ ಅಪಾಯ ಮಾಡಿಕೊಂಡ್ರೆ ನಾನೇನಮ್ಮ ಮಾಡಲಿ? ಇವಳು ಸತ್ಲು ಅಂತ ವಿಷಯ ತಿಳಿದ ಕೂಡಲೇ ಹಬ್ಬ ನನ್ನ ಮಗನಿಗೆ ಅಂಟಿದ ಪೀಡೆ ತೊಲಗ್ತು ಅಂತ ಸಿಹಿ ಅಡುಗೆ ಮಾಡಿ ಊಟ ಮಾಡ್ತೀನಿ, ಅಲ್ಲಿಗೆ ನಿನಗೆ ಅಂಟಿದ ಶನಿನ ಬಿಟ್ಟೋಯ್ತು ಅಂತ ದೇವ್ರಿಗೆ ತುಪ್ಪ ದೀಪ ಹಚ್ಚುತ್ತೀನಿ. ಅಮ್ಮ ಇಷ್ಟೊಂದು ಕಠೋರ ಮನಸ್ಸಿನವಳು ಆಗಬೇಡ ಅಮ್ಮ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ತಗೊಳ್ಳೋದು ಇಷ್ಟು ಸರಿ? ಅವಳಿಗೆ ಏನಾದರೂ ಆದರೆ ನಾನಂತೂ ಜೀವಂತವಾಗಿರೋದಿಲ್ಲ. ನೀನು ಹೆಣ್ಮಕ್ಳು ಇಲ್ಲ, ನಿಂಗೂ ಒಂದು ಹೆಣ್ಣು ಮಗು ಇದ್ದಿದ್ರೆ ಇದೇ ಥರ ಮಾತಾಡ್ತಿರ್ಲಿಲ್ವಾ? ಒಂದೇ ಒಂದು ಸಲ ಸಮಾಧಾನವಾಗಿ ಕುಳಿತು ಯೋಚಿಸು ಪ್ಲೀಸ್ ಅಮ್ಮ. ವಿಧಿ ಅಂದರೆ ನನಗೆ ತುಂಬ ಇಷ್ಟ ಕಣಮ್ಮ. ಅವಳು ಬಿಟ್ಟು ನಾನು ಹೇಗೆ ತಾನೇ ಬದುಕಿರಲಿ? ಇವಾಗ ಅವಳಿಗೆ ನಮ್ಮನ್ನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಕಣಮ್ಮ. ನಾನು ನಿನ್ನ ಕಾಲಿಟ್ಕೊಳ್ತೀನಿ ಪ್ಲೀಸ್, ನಮ್ಮ ಮದುವೆಗೆ ಒಪ್ಕೊಳ್ಳೋ ಅಂತ ತನ್ನ ಅಮ್ಮನ ಕಾಲು ಹಿಡಿದುಕೊಂಡು ಪರಿಯಾಗಿ ಬೇಡ್ಕೊಂಡ ವಿಜಯ್. ಸುಜಿಗಂತೂ ಅಣ್ಣನ ಪರಿಸ್ಥಿತಿ ನೋಡಿ ದುಃಖ ಬರ್ತಿತ್ತು. ತನ್ನ ದೊಡ್ಡಮ್ಮ ಯಾಕಿಷ್ಟು ಬದಲಾಗ್ಬಿಟ್ರು ಅಂತ ಮನಸ್ಸಲ್ಲಿ ಪರಿತಪಿಸ್ತಾ ಇದ್ಲು. ವಿಜಿ ಹೇಳ್ದಾಗೆ ಮದುವೆ ಆದರೆ ತನ್ನ ಗೆಳತಿನ ಅಣ್ಣ ತುಂಬ ಚೆನ್ನಾಗಿ ನೋಡ್ಕೊಡ್ತಾನೆ ಅಂತ ಅವಳಿಗೆ ನಂಬಿಕೆ ಇತ್ತು. ಒಂದು ಕಡೆ ದೊಡ್ಡಮ್ಮ, ಇನ್ನೊಂದು ಕಡೆ ಜೀವನ ಗೆಳತಿ, ಇಬ್ಬರನ್ನು ಯಾರೊಬ್ಬರನ್ನು ಬಿಟ್ಟು ಕೂಡ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ತನ್ನ ದೊಡ್ಡಮ್ಮ ಬದಲಾದರೆ ತನ್ನ ಗೆಳತಿಗೂ ಒಂದು ನೆಲೆ ಸಿಗುತ್ತೆ, ನನ್ನ ಆಸರೆ ನೆರವೇರಿಸಿ ಅಂತ ದಿನನಿತ್ಯ ದೇವರಲ್ಲಿ ಬೇಡ್ಕೊಳ್ತಿದ್ಲು. ಅಣ್ಣ ವಿಧಿ ನಾನು ಕಂಡಕ್ಕೆ ಥರ ಕಾಪಾಡ್ಕೊಳ್ತಾನೆ, ಪ್ಲೀಸ್ ದೊಡ್ಡಮ್ಮ ಒಪ್ಕೊಳ್ಳಿ, ನಿಮ್ದು ಅಮ್ಮಯ್ಯ ಅಂತ ನಿನ್ನ ಕೈ ಮುಗಿದು ಬೇಡ್ಕೊಂಡು. ಅಮ್ಮ ಪ್ಲೀಸ್ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ನಮ್ಮ ಮನೆ ಕರ್ಕೊಂಡು ಹೋಗೋಣ ಅಮ್ಮ. ಒಂದೇ ಒಂದು ಸಲ ನೀನು ಒಳಗಂತ ತೆರೆದು ನೋಡು, ನಿನ್ನ ಅಂತರಾತ್ಮನ ಕೇಳ್ಕೊ. ವಿಧಿ ಮತ್ತು ಅವರ ಅಮ್ಮ ಅಂಥವ್ರಂತ ಅದು ಕೂಡ ಇಲ್ಲ ಅಂತಲೇ ಹೇಳುತ್ತೆ. ಇಂಥ ಸೊಸೆ ಪಡೆಯೋಕ್ಕೆ ನಿಜ ನೀನು ಪುಣ್ಯ ಮಾಡಿರಬೇಕು. ಹೌದೌದು, ಅನೈತಿಕವಾಗಿ ಹುಟ್ಟಿದವಳನ್ನು ನೀನು ಕಟ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ, ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ ಅಂದರೂ ವ್ಯಂಗ್ಯವಾಗಿ. ಅಮ್ಮ ಪ್ಲೀಸ್ ವ್ಯಂಗ್ಯ ಮಾಡಬೇಡಮ್ಮ, ಯಾರ್ದೋ ಮೋಸಕ್ಕೆ ಬಲಿಯಾಗಿದ್ದರೂ ಇರ್ಬೋದು ಅಲ್ವೇನಮ್ಮ? ಎಲ್ಲ ತಪ್ಪಿಗೆ ಹೆಣ್ಣನ್ನೇ ದೋಷಿಸೋದು ತಪ್ಪಲ್ವೇನಮ್ಮ? ಅಷ್ಟು ಹೇಳಿದ್ರು ಕಲ್ಲಿನ ಅಂತ ನಿಂತಿದ್ದ ತನ್ನ ಅಮ್ಮನ ನೋಡಿ ಹೇಗಾದರೂ ಒಪ್ಪಿಸಲೇಬೇಕು ಅಂತ. ಹೋಗಲಿ, ನಿನಗೆ ಇಷ್ಟ ಇಲ್ಲ ಅಂದರೆ ಮದುವೆ ಆದಮೇಲೆ ನಾವು ಸಪ್ರೇಟಾಗಿರ್ತೀವಿ. ನಿನಗೆ ಅವಳು ಮಾತಾಡ್ಸೋಕ್ಕೆ, ಅವಳನ್ನ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವಳು ನಿನ್ನ ಕಣ್ಣೆದ್ರು ಕರ್ಕೊಂಡು ಬರೋದೇ ಇಲ್ಲ, ಎಲ್ಲಾದರೂ ಹೋಗಿ ದೂರ ಹೋಗ್ಬಿಡ್ತೀವಿ. ಬಿಡಮ್ಮ. ಇಬ್ಬರು ಅಷ್ಟೆಲ್ಲ ಪರಿಪರಿಯಾಗಿ ಕೇಳಿಕೊಂಡ್ರು. ವಿಜಯ್ ಅಮ್ಮನ ಕಲ್ಲು ಮನಸ್ಸು ಮಾತ್ರ ಕರಗಲೇ ಇಲ್ಲ. ಇನ್ನಷ್ಟು ಸಿಟ್ಟು ಜಾಸ್ತಿ ಆಗಿತ್ತು. ಮಂಕಾಗಿ ತನ್ನಲ್ಲೇ ಕಳೆದು ಹೋಗಿರೋಳನ್ನು ನೋಡಿ ಮತ್ತಷ್ಟು ರೋಷ ಉಕ್ಕಿ ಬಂದಿತ್ತು. ಚಪ್ಪಲಿ ಕಾಲಲ್ಲಿ ವಿಧಿಗೆ ಜಾಡಿಸಿ ಒದ್ದು, ಇನ್ನು ಮದುವೆನೇ ಆಗಲಿಲ್ಲ, ಆಗಲೇ ನನ್ನ ಮಗನಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗಬೇಕು ಅಂತ ಮಸ್ಲತ್ ಮಾಡಿದ್ಯಾ? ನೀನು ಬದುಕಿದ್ರೆ ಇನ್ನೆಷ್ಟು ಮನೆ ಹಾಳು ಮಾಡ್ತೀಯೋ, ಸಾಯಿ ಅಂತ ಅಂದವರು ಅವಳಿಗೆ ಮುಖ ಮೂತಿ ನೋಡದೆ ಕಾಲಲ್ಲಿ ಜಾಡಿಸಿ ಒದ್ದಿತ್ತಿದ್ರು. ಕನಸಿನಿಂದ ಎಚ್ಚರವಾದವಳಂತೆ ಚಪ್ಪಲಿ ಕಾಲಿನ ಏಟಿಗೆ ಬೆಚ್ಚಿ ಅಳ್ತಾ ಮತ್ತಷ್ಟು ಮುದುರಿ, ಆಂಟಿ ಪ್ಲೀಸ್ ಹೊಡಿಬೇಡಿ, ನೋವಾಗ್ತಿದೆ ಅಂದು. ಅವಳು ಕಣ್ಣೀರು ಕೆನ್ನೆ ತೋಯಿಸುತ್ತಿತ್ತು. ಸುಜ್ಜಿ ಗೆಳತಿಗೆ ಆಸರೆಯಾಗಿ ತಬ್ಬಿಕೊಂಡಳು. ಅಲ್ಲಿದ್ದ ವಿಜಿ ಫ್ರೆಂಡ್ಸ್ಗೆ ಅವರ ಅಮ್ಮನ ಕತ್ತರಿಸಿ ಹಾಕುವಷ್ಟು ಸಿಟ್ಟು ಬರ್ತಾ ಇತ್ತು. ಆದರೆ ಅವಳು ಬಾಯಿಗೆ ಹೆದರಿ ಯಾರೂ ಅವ್ರ ಮಧ್ಯೆ ಹೋಗಿರಲಿಲ್ಲ ಅಂತ ಹುರುಪಾಯಿ ಭಾಗ್ಯಮ್ಮನದು. ಆದರೆ ಇಷ್ಟೆಲ್ಲ ಆದಮೇಲೆ ನೋಡ್ತಾ ಕೂತ್ಕೊಳ್ಳೋಕ್ಕಾಗದೆ ಮತ್ತೆ ಒದೆಯದಂತೆ ಅವರ ಅಮ್ಮನ ಗಟ್ಟಿಯಾಗಿ ಹಿಡಿದುಕೊಂಡ್ರು. ಏಯ್ ಬಿಡ್ರು, ಇನ್ನಿವತ್ತು ಅವಳಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಬಿಡಿಸ್ಕೊಳ್ತಿದ್ಲು. ವಿಜಿ ಅಮ್ಮ ಏನು ಮಾಡ್ತಿದ್ದೀಯ? ನೀನು ಇಂಥವಳು ಅಂತ ಅಂದ್ಕೊಂಡಿರಲಿಲ್ಲ. ಗಿರಿ, ಸುಜಿ ಮೊದಲು ಅವಳನ್ನ ಮನೆ ಕರ್ಕೊಂಡು ಹೋಗಿ. ಸುಜಿ ಪ್ಲೀಸ್ ನೀನು ಅವಳ ಜೊತೆಗೆ ಇರು, ನಾನು ಆಮೇಲೆ ಬರ್ತೀನಿ ಅಂತ ಬೇಡೋ ದನಿಯಲ್ಲಿ ಸುಜಿ ಹೇಳ್ತಾಳೆ. ವಿಧಿನ ಮೇಲೆ ಎಳಿಸಿದ್ದಳು. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅವ್ರು ನನಗೆ ಒದ್ರು. ಸುಜಿ, ನಾನು ಏನು ಮಾಡಿದೆ ಅವರಿಗೆ? ಏನಿಲ್ಲ, ಅವಳಿಗೆ ಬೆರಗು ಬಂದಿದೆ, ಬಾ ಹೋಗೋಣ ಅಂತ ಕರೆದುಕೊಂಡು ಹೊರಟೋದ್ಲು. ಸೋತ ಹೆಜ್ಜೆ ಹಾಕುತ್ತಾ ಅವಳು ಹಿಂದೆ ಹೋದ್ಲು. ನೀರಲ್ಲಿ ಬಿದ್ದಿದ್ದಕ್ಕೂ ಭಾಗ್ಯಮ್ಮ ಒದ್ದಿದ ಏಟಿಗೂ ದೇಹ ಬರ್ಜಿತವಾಗಿತ್ತು. ವಿಜಿ ಬಾವಿ ಕಲ್ಲಿನ ಮೇಲೆ ಕುಸಿದು ಕುಳಿತು ಮುಖ ಮುಚ್ಚಿ ಅಳ್ತಿದ್ದ. ಅವನ ಗೆಳೆಯರೆಲ್ಲ ಅವನಿಗೆ ಸಮಾಧಾನ ಮಾಡ್ತಿದ್ರು.
ತನ್ನ ಸಲುವಾಗಿ ಪಾಪ ಅವಳಿಗೆ ಎಷ್ಟೊಂದು ಕಷ್ಟ ಅಂತ ಸಂಕಟ ಪಡ್ತಿದ್ದ. ಇನ್ನೇನಾದರೂ ಅವಳ ಹಿಂದೆ ಹೋದಿಯಾ, ಕಾಲಲ್ಲಿರೋದು ಕೈಗೆ ತಗೋತೀನಿ ಮಗನೇ, ಊರಲ್ಲಿ ಮತ್ತಾರು ಹೆಣ್ಣು ಸಿಗಲಿಲ್ಲ ಅಂತ ಈ ಬಿಕ್ನಾಸ್ ಹಿಂದೆ ಹೋದ್ಯೇನೋ, ಬಾ ಮನೆಗೆ ಹೋಗೋಣ. ಮಾಯಾಂಗನೇ ಅದೇನು ಮೋಡಿ ಮಾಡಿದಳು. ಮೊದಲು ನೀನು ಅವಳಿಂದ ದೂರ ಇರೋ ಥರ ತಾಯ್ತ ಕಟ್ಟಿಸ್ಬೇಕು ಅಂತ ಎಳೆದುಕೊಂಡು ಹೋದ್ಲು. ವಿಜಿ ಏನೂ ಮಾತಾಡಲಿಲ್ಲ. ಇದರಿಂದ ವಿಧಿಗೆ ಮುಕ್ತಿ ಕೊಡಬೇಕು ಅಂದರೆ ಅವಳನ್ನು ನಾನು ಮದುವೆ ಆಗಬೇಕು ಅಷ್ಟೇ ಅಂತ ನಿರ್ಧರಿಸಿದವನು ಸುಮ್ಮನೆ ಹೆಜ್ಜೆ ಹಾಕಿದ್ದ. ಅದೆಂಥ ನೀಚ ಹೆಂಗಸು, ಇವನಿಂದ ವಿಧಿ ನೆಮ್ಮದಿಯಾಗಿ ಬದುಕೋದೇ ತುಂಬ ಕಷ್ಟ. ಪಾಪ ಅವನು ಪ್ರೀತಿ ಅವನ ಕೈ ಸೇರುತ್ತೆ ಅಂತ ನಂಬಿಕೆನೇ ಇಲ್ಲ ಕಣು ಅಂತ ಒಬ್ಬ ಹೇಳಿದರೆ, ಇನ್ನೊಬ್ಬ ಅವರಿಬ್ಬರು ಮಧ್ಯೆ ಆದರೂ ನೆಮ್ಮದಿಯಾಗಿರೋಕೆ ಈ ಅಮ್ಮರಿ ಬಿಡಲ್ಲ. ಮತ್ತೊಬ್ಬ ಅವರಿಬ್ಬರು ಎಲ್ಲಾದರೂ ಓಡಿ ಹೋಗಿ ಮದುವೆ ಆದರೆ ಸುಖವಾಗಿರ್ತಾರೆ ಅಂದ. ಆಮೇಲೆ ಎಲ್ಲ ಗೆಳೆಯರು ಕುಳಿತು ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದರು. ವಿಜಯ್ ಆತ್ಮೀಯ ಗೆಳೆಯ ವಿವೇಕ್ ಬೆಂಗಳೂರಲ್ಲಿರೋ ತನ್ನ ಗೆಳೆಯನಿಗೆ ಕಾಲ್ ಮಾಡಿ ಒಂದು ಸಣ್ಣ ಬಾಡಿಗೆ ಮನೆ, ಅಲ್ಲಿ ಇಬ್ಬರು ಇರೋಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡೋಕ್ಕೆ ಹೇಳಿ, ಅದಕ್ಕೆ ಬೇಕಾದದ್ದು ದುಡ್ಡು ಫ್ರೆಂಡ್ಸ್ಗಳು ಅಲ್ಪ ಸ್ವಲ್ಪ ಉಳಿದಿದ್ದ ದುಡ್ಡನ್ನೆಲ್ಲ ಒಟ್ಟುಗೂಡಿಸಿ ಅಡ್ವಾನ್ಸ್ ಕೊಟ್ಟು ಮತ್ತೆ ಸಾಮಾನು ತರೋಕ್ಕೆ ಮತ್ತು ಯಾರಿಗೆ ಕಾಲ್ ಮಾಡಿ ಸಾಲ ಮಾಡಿ ಗೂಗಲ್ ಪೇ ಮಾಡಿದ. ಗಿರಿ ವಿವೇಕ್ ವಿಧಿ ಒಪ್ಕೊಳ್ತಾನೇನೋ, ಒಪ್ಕೊಳ್ದೆ ಇನ್ನೇನು ಮಾಡ್ತಾನೋ. ಅವ್ರ ಅಮ್ಮನಿಂದ ವಿಧಿಗೆ ಮುಕ್ತಿ ಸಿಗಬೇಕು ಅಂದರೆ ಬೇರೆ ದಾರಿ ಇಲ್ಲ. ಅಟ್ಲೀಸ್ಟ್ ಊರಿಂದ ದೂರ ಬಗೆಯಾದರೂ ನೆಮ್ಮದಿಯಾಗಿ ಬದುಕೊಳ್ತಾರೆ. ವಿಷಯ ನಮ್ಮ ಇಷ್ಟು ಜನರಲ್ಲೇ ಗುಟ್ಟಾಗಿರಲಿ. ಎಲ್ಲ ಗೆಳೆಯರು ಎಚ್ಚರಿಕೆ ಕೊಡ್ತಿದ್ದ. ಎಲ್ಲರೂ ಹುಟ್ಟಿದ್ರು. ಮನೆಗೆ ಬಂದವಳು ಚಾಪೆ ಹಾಸ್ಕೊಂಡು ಮಲ್ಕೊಂಡೇ ಬಿಟ್ಲು. ನಿದ್ರೆ ದೂರದ ಮಾತಾಗಿದ್ರು ನೋವನ್ನು ಮರೆಯೋಕೆ ಅದೊಂದೇ ಮದ್ದು ಇದ್ದಿದ್ದು. ಸುಜಿ ಮಲಗಿರೋ ವಿಧಿಗೆ ಬೆಡ್ಶೀಟ್ ಒದಿಸಿ ವಿವೇಕ್ಗೆ ಕಾಲ್ ಮಾಡಿ, ಸ್ವಲ್ಪ ಮನೆ ಹತ್ತಿರ ಬಾ ಅಣ್ಣ, ಬಂದರೆ ದೊಡ್ಡಮ್ಮ ಮತ್ತೆ ಜಗಳ ಮಾಡ್ತಾಳೆ, ವಿಧಿ ಒಬ್ಬಳೇ ಇರ್ತಾಳೆ, ನಾನು ಮನೆಗೆ ಹೋಗಿ ಬರ್ತೀನಿ ಅಂದು. ವಿವೇಕ್ ಬಂದ. ಅವನು ಬಂದಮೇಲೆ ಸುಜಿ ಮನೆಗೆ ಹೋದ್ಲು. ಮಲಗಿರೋ ವಿಧಿ ನೋಡಿ ಅಯ್ಯೋ ಪಾಪ ಅನ್ನಿಸ್ತು. ಇಬ್ಬರು ಅಕ್ಕ ತಂಗಿಯರ ಜೊತೆಗೆ ಬೆಳೆದ ಅವನಿಗೆ ವಿಧಿನ ತನ್ನ ತಂಗಿ ಥರ ನೋಡ್ತಿದ್ದ. ಅವನು ಇವತ್ತೇ ವಿಧಿ ಮನೆ ಹತ್ತಿರ ಬಂದಿದ್ದು. ನಾವು ಬರ್ತಾ ಹೋಗ್ತಾ ಇದ್ದರೆ ಮನೆಯಲ್ಲಿ ಜನಗಳು ತಪ್ಪು ತಿಳ್ಕೊಂಡು ನನಗೂ ಇವಳಿಗೂ ಸಂಬಂಧ ಕಟ್ಟಿ ಮಾತಾಡ್ತಾರೆ. ಇದರಿಂದ ಪ್ರತಿಮಾ ಆಂಟಿ ಮತ್ತು ವಿಧಿ ಮತ್ತಷ್ಟು ನೋವು ಪಡ್ತಾರೆ ಅಂತ ಮನೆ ಹತ್ತಿರ ಬರ್ತಾನೆ ಇರಲಿಲ್ಲ. ಕಾಲೇಜಲ್ಲಿ ಸಿಕ್ಕಾಗ ಇಬ್ಬರು ಮುಗುಳ್ನಕ್ಕೂ ಹೋಗ್ಬಿಡ್ತಿದ್ರು. ಸುಜಿ ಊಟ ತಗೊಂಡು ಬಂದಿದ್ಲು. ವಿಜು ವಿವೇಕ್ ಕಾಲ್ ಮಾಡಿ ಅಲ್ಲೇ ಇರು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಅವನು ಅವತ್ತು ರಾತ್ರಿ ಅಲ್ಲೇ ಉಳಿದುಕೊಂಡ. ಸುಜಿ ಬಲವಂತಕ್ಕೆ 2 ತುತ್ತು ತಿಂದಿದ್ಲು. ವಿವೇಕ್ ಆಚೆ ಪಡಸಾಲೆಯಲ್ಲೇ ಮಲಗಿದ್ರೆ ಇಬ್ಬರು ಹುಡುಗಿಯರು ಮನೇಲಿ ಮಲಗಿದ್ರು. ಮಧ್ಯರಾತ್ರಿ ವಿಧಿ ಚಳಿಯಿಂದ ನಡುಕ್ತಾ ಅಮ್ಮ ಅಮ್ಮ ಅಂತ ಕನ್ವರಿಸ್ತಿದ್ಲು. ಪಕ್ಕದಲ್ಲೇ ಮಲಗಿದ್ದ ಸುಜ್ಜಿಗೆ ಎಚ್ಚರಾಗಿ ಅವಳು ಮುಟ್ಟಿ ನೋಡಿದರೆ ಮೈ ಕೆಂಡದಂತೆ ಸುಡ್ತಿತ್ತು. ನುಂಗಿಸೋಕೆ ಮಾತ್ರೇನೂ ಇರಲಿಲ್ಲ. ತಣ್ಣೀರು ಪಟ್ಟಿ ಹಾಕ್ಕೊಂಡು ಬೆಳಕರಿಸಿದಳು. ವಿವೇಕ್ ಸುಜಿ ಇಬ್ಬರು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸಿ ಕರೆದುಕೊಂಡು ಬಂದಿದ್ರು. ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಸುಧಾರಿಸಿದ್ಲು. ಪಾಪ ಹೆಣ್ಣಿಗೆ ಮುಕ್ತಿ ಕೊಡಿಸ್ಬೇಕು, ಇದಕ್ಕಿಂತ ಜನಗಳು ನೆಮ್ಮದಿಯಾಗಿರೋಕ್ಕೆ ಬಿಡೋಲ್ಲ, ಸತ್ತ ಮೇಲಾದರೂ ನೆಮ್ಮದಿಯಾಗಿರಲಿ ಅಂತ ಊರಿನವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ವಿಜಯ್ ಸ್ನೇಹಿತರೆ ಪ್ರತಿಮಾ ಮನೆಗೆ ತಮಗೆ ಬಂದಾಗಿ ಕ್ಲೀನ್ ಮಾಡಿ ತಿಥಿ ಕರೆಯೋಕ್ಕೆ ಸಿದ್ಧತೆ ಮಾಡಿದರು. ಊರಿನವರು ಮೊದಲೇ ಇವಳನ್ನು ಊರಿಂದ ಆಚೆ ಹಾಕಬೇಕು, ಇಲ್ಲಾಂದರೆ ಊರಲ್ಲಿರೋ ಗಂಡ್ಮಕ್ಳು ಎಲ್ಲ ಹಾಳಾಗಿ ಹೋಗ್ತಾರೆ ಅಂತ ಪಂಚಾಯಿತಿ ಸಭೆಗೆ ಕರೆದು ಸಭೆ ನಡೆಸ್ತಾ ಇದ್ರು. ಎಲ್ಲರೂ ಅದಕ್ಕೆ ಸಮ್ಮತಿಸಿದರು. ಆದರೆ ವಿಜಿ ಕಿವಿ ತಲುಪೋದಕ್ಕೆ ಜಾಸ್ತಿ ಸಮಯ ತಗೊಳ್ಳಿಲ್ಲ. ತಿಥಿ ಮುಗಿಯೋ ತನಕ ಸೂತಕದಲ್ಲಿ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. 1 ವಾರ ಕಳೆದೇ ಹೋಗಿತ್ತು. ವಿಧಿನ ನೋಡಿ ಹಗಲು ರಾತ್ರಿ ಭಾಗ್ಯಮ್ಮ ಮಗನನ್ನು ಕಾವಲು ಕಾಯ್ಕೊಂಡು ಕುಳಿತು ಬಿಟ್ಟಿದ್ಲು. ವಿಧಿನ ಊರಿಂದ ಆಚೆ ಹಾಕೋ ಸುದ್ದಿ ಕೇಳಿ ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು. ಅಮ್ಮ ನೆನಪಾದಾಗಲೆಲ್ಲ ಹಗಲು ರಾತ್ರಿ ಅನ್ನದೇ ತನ್ನ ಅಮ್ಮನ ಸುಟ್ಟ ಜಾಗದಲ್ಲಿ ಹೋಗಿ ಹೊತ್ಕೊಂಡು ಕುಳಿತು ಬಿದ್ದಿಡ್ತಿದ್ಲು ವಿಧಿ. ಅವಳಿಗೆ ಜನಗಳ ಚುಚ್ಚು ಮಾತು ಅಭ್ಯಾಸವಾಗಿದ್ದರಿಂದ ಅಂದ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆಗ್ತಿದ್ಲು. 11ನೇ ದಿನಕ್ಕೆ ವಿವೇಕ್ ಮತ್ತು ಅವನ ಸ್ನೇಹಿತರ ಸಹಾಯದಿಂದ ಊರಿನವರ ವಿರೋಧದ ನಡುವೆ ಅಚ್ಚುಕಟ್ಟಾಗಿ ತಿಥಿ ಕಾರ್ಯ ಮಾಡಿ ಮುಗಿಸಿದ್ದ. ಸೂತಕ ಇದರಿಂದ ಇಷ್ಟು ದಿನ ಮದುವೆ ಪ್ರಸ್ತಾಪ ಮಾಡಿರಲಿಲ್ಲ. ಅವತ್ತಿನ ಮಧ್ಯರಾತ್ರಿ ವಿಜಯನ ಕರೆಸಿಕೊಂಡು ಅವನ ಗೆಳೆಯರು ತಾವು ಮದುವೆಗೆ ಸಕಲ ಸಿದ್ಧತೆ ಮಾಡಿರೋದು ತಿಳಿಸಿದ್ರು. ವಿಜಯ್ ತನ್ನ ಗೆಳೆಯರನ್ನು ಒಪ್ಪಿ ಥ್ಯಾಂಕ್ಸ್ ಅಂದಿದ್ದ. ನಾಳೆದ್ದೇ ಮದುವೆ, ಇದರಿಂದ ಯಾರಿಗೂ ತಿಳಿಯದಂತೆ ದೇವಸ್ಥಾನಕ್ಕೆ ಬಾ, ಉಳಿದಿದ್ದು ನಾವು ನೋಡ್ಕೊಳ್ತೀವಿ ಅಂದಿದ್ರು. ವಿಜಯ್ ಸರಿ ಅಂದಿದ್ದ. ಅವನಿಗೂ ಇದು ಸರಿ ಅನ್ನಿಸಿತ್ತು. ವಿಜಯ್ ತನ್ನ ಅಮ್ಮ ಸ್ಥಾನಕ್ಕೆ ಹೋಗಿದ್ದು ನೋಡಿ ಸುಜಿಗೆ ಕಾಲ್ ಮಾಡಿದ. ಹೇಳೋ ಅಣ್ಣ, ಸುಜಿ ಆಗಿದ್ದಾಗಲಿ ಅಂತ ಯೋಚಿಸಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಕಣೆ. ಏನಣ್ಣ, ಏನು ತೀರ್ಮಾನಕ್ಕೆ ಬಂದಿದ್ದೀಯಾ? ಈಗ ವಿಧಿಗೆ ನಾನು ಪ್ರೀತಿ ಮಾಡಿದ್ದೀನಿ ಅಂತ ಹೇಳಿದ್ರು ಅಮ್ಮನ ಭಯಕ್ಕೆ ಅವಳು ಖಂಡಿತ ಒಪ್ಪಲ್ಲ ಕಣೆ. ಊರಿನವರು ವಿಧಿನ ಊರಿಂದ ಬಹಿಷ್ಕಾರ ಹಾಕಬೇಕು ಅಂತ ಪಂಚಾಯತಿಲಿ ತೀರ್ಮಾನ ಮಾಡಿದ್ದಾರೆ. ಆಮೇಲೆ ಒಬ್ಬಳೇ ಎಲ್ಲಿಗೆ ಹೋಗ್ತಾಳೆ? ಅದಕ್ಕೆ ಹೇಗಾದರೂ ಮಾಡಿ ನಾಳೆ ಗುಡ್ಡದ ಮೇಲಿರೋ ದೇವಸ್ಥಾನದ ಹತ್ರ ಕರೆದುಕೊಂಡು ಬಂದುಬಿಡು. ನಾಳೆನ ನಮ್ಮಿಬ್ಬರು ಮದುವೆ. ಅಣ್ಣ ದೊಡ್ಡ ಮನೆಗೆ ಗೊತ್ತಾದರೆ ಏನು ಮಾಡ್ತೀಯಾ? ಸಾಯ್ತೀನಿ ಅಂತ ಎದುರಿಸ್ತಾರೆ. ಸಾಯೋರು ಹೇಳಿ ಕೇಳಿ ಸಾಯಲ್ಲ ಬಿಡೆ, ಏನಾಗುತ್ತೋ ಆಗಲಿ. ಸ್ವಲ್ಪ ದಿನ ಬೈದ್ರು ಅಂದು ಮಾಡ್ತಾರೆ, ಆಮೇಲೆ ಮನೆಗೆ ಸೇರಿಸಲ್ಲ ಅಂತ ಅಂದರೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ಇಲ್ಲಿ ಇದ್ದರೆ ಚುಚ್ಚಿ ಮಾತಾಡಿ ಅವಳನ್ನು ಸಾಯಿಸಿಬಿಡ್ತಾರೆ. ವಿವೇಕ್ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಅಣ್ಣ M.Com ಮುಗಿದಿಲ್ವಲ್ಲೋ, ಅದು ಮುಗಿಯೋದಕ್ಕೆ 1 ವರ್ಷ ಕಾಯಬೇಕು. ಈಗ ನನಗೆ ಓದೋಕ್ಕಿಂತಲೂ ವಿಧಿ ಭವಿಷ್ಯನೇ ಮುಖ್ಯ.
ಅಣ್ಣ ಅವಳು ಖಂಡಿತ ಒಪ್ಪಲ್ಲ ಕಣೋ. ಸ್ವಲ್ಪ ದಿನ ಮುನಿಸ್ಕೊಳ್ತಾಳೆ, ಹತ್ತು ಕರೆದು ಮಾಡ್ತಾಳೆ, ಆಮೇಲೆ ನಾನು ಒಪ್ಕೊಳ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಮದುವೆ ಒಂದು ಆದರೆ ಸಾಕು ಸುಜಿ, ಆಮೇಲೆ ನಾನು ಹೇಗೋ ಅವಳಿಗೆ ಅರ್ಥ ಮಾಡಿಸ್ತೀನಿ. ಥ್ಯಾಂಕ್ಸ್ ಅಣ್ಣ, ನಿನ್ನ ಮೇಲೆ ನಂಬಿಕೆ ಇದೆ. ನಿಮ್ಮಿಬ್ಬರಿಗೂ ದೇವ್ರು ಒಳ್ಳೇದು ಮಾಡಲಿ. ಸುಜಿ, ಚಿಕ್ಕಮ್ಮನಿಗೂ ಹೇಳಬೇಡ, ಸುಮ್ಮನೆ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಾ. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಮುಂದುವರಿಯುವುದು.